ಮೇ ಐ ಕಮ್ ಇನ್ ಸರ್? ಎಸ್ ಕಮ್ ಇನ್. ಹಲೋ ಮಿಸ್ಟರ್ ಲಕ್ಷ್ಮೀನಾರಾಯಣ್, ಏನ್ ಡ್ಯೂಟಿ ಜಾಯ್ನ್ ಆಗಿ ಬಂದ್ರಾ? ಹೌದು ಸರ್. ಸಾರಿ ಮೈ ಡಿಯರ್, ಐ ಆಮ್ ರಿಯಲಿ ವೆರಿ ಸಾರಿ. ಯಾಕೆ ಸರ್? ನಮ್ಮ ಕಂಪ್ನಿಯಲ್ಲಿ ಇರೋದು ಜವಾಬ್ದಾರಿ ಇರುವಂತ ಕೆಲಸ. ಬ್ಯಾಂಕಲ್ಲಿ ಹಣ ಕಟ್ಟಬೇಕು, ತರಬೇಕು. ನನಗೆ ನಿಮ್ಮ ಅಪ್ಪ ಗೊತ್ತು ಅಂತ ಹೇಳಿ ನಿಮ್ಮ ಮನೆಗೆ ಫೋನ್ ಮಾಡಿದಾಗ ನನಗಂತ ಮಗನೇ ಇಲ್ಲ ಅಂದ್ಬಿಟ್ಟು ನಾನೇನ್ ಮಾಡ್ಲಿ ಹೇಳು? ನನಗೆ ನಿಮ್ ತಂದೆನ ಎದುರು ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಹಾಗೆ ತಂದೆಗೆ ಮರ್ಯಾದೆ ಕೊಡದೇ ಇರೋ ಮಕ್ಕಳನ್ನ ನಾನು ಎನ್ಕರೇಜು ಮಾಡಲ್ಲ. ನೀನ್ ನಿಮ್ಮ ಅಪ್ಪನ ಮಗ ಸರ್, ಅನ್ನೋದಕ್ಕೆ ಸಾಕು ಸರ್. ನಾನು ನಿಮ್ಮ ಉಪದೇಶ ಕೇಳಕ್ ಬಂದಿಲ್ಲ ಸರ್. ಒಬ್ಬರನ್ನು ಕೆಲಸ ಕೇಳದೆ ಸ್ವಂತ ಕಾಲ್ ಮೇಲೆ ನಿಂತಿರೋ ಜಪಾನಿ ಮಕ್ಕಳ ಬಗ್ಗೆ ಮಾತಾಡೋದಕ್ಕೆ ಎಸಿ ರೂಮಲ್ಲಿ ಕೂತಿದ್ರೆ ಸಾಲದು ಸರ್. ಕರ್ನಾಟಕದಲ್ಲಿರೋ ನಿರುದ್ಯೋಗಿ ಮಕ್ಕಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಸರ್, ಯೋಚನೆ ಮಾಡಿ. ನಾನಿನ್ ಬರ್ತೀನಿ ಸರ್. ಯಾರು ಇಲ್ವಾ ಮನೇಲಿ? ಲಕ್ಷ್ಮಿ, ಕೊನೆಗೂ ದೇವ್ರ ಕಂಡ್ಬಿಟ್ಬಿಟ್ಟ ಕಣ. ಒಳಗ್ ಬಾರೋ. ನಾನು ಇಲ್ಲಿ ಇರೋಕ್ ಬಂದಿಲ್ಲ. ನಿಮ್ಮಲ್ಲಿ ಈ ಮನೆ ಹೊಸ ತುಳಿಯೋಣ ಅಂತ ಹೇಳ್ಬಿಟ್ಟಾನೆ ಮನೆ ಬಿಟ್ಟು ಹೋಗಿದ್ದು. ಮಕ್ಕಳಿಗೆ ಸಹಾಯ ಮಾಡದೆ ಹೋದ್ರು ಪರವಾಗಿಲ್ಲಮ್ಮ, ದ್ರೋಹ ಬಗೆಬೇಡ ಅಂತ ಹೇಳು ನಿನ್ ಗಂಡನ್ಗೆ. ಏನಂದೆ? ಗಂಡನ? ನನ್ನ ಗಂಡ ನಿನಗೆ ಯಾರೋ? ಅವ್ರೇನ್ ನಿನಗ್ ದ್ರೋಹ ಮಾಡಿದ್ರು? ನಾನು ಇವ್ರ ಕೈ ಕಾಲು ಹಿಡಿದು ಒಂದ್ ಕೆಲಸ ಹಿಡ್ಕೊಂಡಿದ್ರೆ ಅದನ್ನು ಹಾಳು ಮಾಡ್ದಲ್ಲಮ್ಮ ನಿನ್ ಗಂಡ. ನಾನೇನಾದ್ರೂ ಒಂದ್ ವೇಳೆ ಸೋತ್ ಬಂದು ಕಾಲಡಿ ಬೀಳ್ತೀನಿ ಅನ್ನೋ ಆಸೆ ಇಟ್ಕೊಂಡಿದ್ರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳು. ತಾಳ್ಮೆಗೂ ಒಂದ್ ಮಿತಿ ಇದೆ. ಮಿತಿ ಮೀರಿದ್ರೆ ನಾನು ಯಾವ ಸಂಬಂಧನೂ ನೋಡೋದಿಲ್ಲ. ಏನ್ ಮಾಡ್ತೀಯೋ? ಏನು ಮಾಡ್ತೀಯ ನೀನು? ನಿಮ್ಮ ಅಪ್ಪನ್ ಸಾಯಿಸ್ತೀಯಾ? ಬಾ ಸಾಯಿಸ್ಬಾರೋ, ನಾನು ನೋಡೇ ಬಿಡ್ತೀನಿ. ಬಾ ಇಲ್ಲಿ ಸಾಯಿಸ್ಬಾ. ದಿನ ದೇವ್ರಿಗೆ ದೀಪ ಹಚ್ಚೋವಾಗ ನನ್ನ ಮಗ ಬೇಗ ವಾಪಸ್ ಮನೆಗ್ ಬರ್ಲಿ ಅಂತ ಬೇಡ್ಕೊತಾ ಇದ್ದೆ. ಇನ್ಮೇಲೆ ನೀ ನಮ್ಮ ಮನೆಗ್ ಬರೋದೇ ಬೇಡ ಕಣೋ. ತಂದೆಗೆ ಮರ್ಯಾದೆ ಕೊಡ್ತಿರೋ ಮಗ ನನ್ನ ಮಗನೇ ಅಲ್ಲ ನೀನು. ಹೋಗೋ, ನಾನ್ ಕಣ್ಮುಂದಿಂದ ಹೊರಟೋಗೋ. ಇನ್ಮೇಲೆ ನೀನ್ ಈ ಮನೆಗ್ ಬರ್ಬೇಡ ಕಣೋ. ಹೋಗೋ, ಹೊರಟೋಗೋ. ಏನಿದು? ನಿಮ್ಮಮ್ಮ ಒಳ್ಳೆ ಅಶೋಕವನದ ಸೀತೆ ತರ ಊದಿಸ್ಕೊಂಡು ಕೂತಿದ್ದಾಳೆ. ಅಮ್ಮ ಇಷ್ಟೊತ್ತು ಅಳ್ತಾ ಇದ್ಲು. ಅಳ್ತಾ ಇದ್ಲು? ಯಾಕೆ, ಏನಾಯ್ತು ಶಾರದಾ? ಏನೂ ಇಲ್ಲ. ಅಣ್ಣ ಬಂದಿದ್ದ. ಆಹಾ, ಬಂದಿದ್ನಾ? ಏನಂತೆ? ಬಾಯಿಗೆ ಬಂದಾಗ ಬೈದ. ಬೈಲಿ ಬಿಡಮ್ಮ, ಅವನು ನನ್ನಲ್ದೆ ಇನ್ಯಾರನ್ನ ಬೈದಕ್ಕೆ ಸಾಧ್ಯ? ಸಾಕಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ್ದಕ್ಕೆ ಅಷ್ಟಾದ್ರೂ ಮಾಡಿದ್ರೆ ಹೇಗೆ? ಅವನಿಗೆ ತೃಪ್ತಿ ಆಗೋವರೆಗೂ ಬೈಲಿ. ಮನೆವರೆಗೂ ಬಂದವನು ಹಸಲೊಳಗೂ ಕಾಲಿಡ್ದೆ ಹಾಗೆ ಹೋದ. ಓಹೋ, ಅದಕ್ಕೋಸ್ಕರ ನೀನು ಅಳ್ತಾ ಇದ್ದಿದ್ದು? ಅಲ್ಲ, ಅವನಿಗಾಗ್ತಿರೋ ಸಂಕಟ ನೋಡಕ್ಕಾಗ್ದೆ. ಅಲ್ರಿ, ನಿಮ್ಮಿಂದ ಅವನಿಗೆ ಸಹಾಯ ಮಾಡಕ್ಕಾಗ್ದೆ ಹೋದ್ರೂ ಪರವಾಗಿಲ್ಲ. ಅವನಿಗೆ ಸಿಕ್ಕಿದ ಕೆಲ್ಸಕ್ಕೂ ಯಾಕ್ರಿ ಕಲ್ ಹಾಕಿದ್ರಿ? ಯಾಕೆ ಹೀಗ್ ಮಾಡಿದ್ರಿ? ನನ್ನ ಆಸೆಗೆ ಕಲ್ಲು ಹಾಕ್ಬಿಟ್ನಲ್ಲ, ಅದಕ್ಕೆ ನಾನು ಹಾಗೆ ಮಾಡಿದ್ದೆ. ಅವನಿಗೆ ಆ ಕೆಲಸ ಸಿಕ್ಬಿಟ್ರೆ ಸಾಯೋವರೆಗೂ ಆ ಕಂಪನಿಲಿ ಪ್ಯೂನ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ನಾನಿಗಿಷ್ಟು ವರ್ಷ ಅವನ ಬಗ್ಗೆ ಕನಸು ಕಂಡದ್ದು, ಕಂಡವರಿಗೆಲ್ಲ ಕಾಫಿ ಬಟ್ಟೆಗಳನ್ನು ಕೊಡ್ತಾ, ಫೈಲಿಗಳನ್ನು ತಂದು ಕೊಡ್ತಾ ಅವನ ಜೀವನ ಸೌದು ಹೋಗ್ಬೇಕು ಅಂತಲ್ಲ, ಅವನೊಬ್ಬ ದೊಡ್ಡ ಮನುಷ್ಯ ಆಗ್ಬೇಕು ಅಂತ. ಏನೇ ಆದ್ರೂ ಮತ್ತೆ ಅವನ ಈ ಮನೆಗೆ ಬರ್ತಿರೋ ಹಾಗೆ ಮಾಡ್ಬಿಟ್ರಲ್ಲ. ಅವನು ಅಂಬೆಗಾಲಿಟ್ಟು ಓಡಾಡಿದ ಜಾಗ ಕಣೆ ಇದು. ಹೊರಗಡೆ ಓಡಾಡಿ ಸಾಕಾಯ್ತು ಅಂದಾಗ ಮತ್ತೆ ಇಲ್ಲಿಗೆ ಬಂದೇ ಬರ್ತಾನೆ. ಸರ್. ವಾಟ್ ಮ್ಯಾನ್? ಸರ್, ನನ್ ಸ್ವಲ್ಪ ದುಡ್ಡು ಬೇಕಿತ್ತು ಸರ್. ಎಷ್ಟು? ಒಂದು 5,000 ಸರ್. 5,000? ಕೆಲಸ ಮಾಡಿ ತೀರಿಸ್ತೀನಿ ಸರ್. ರಾತ್ರಿ ಎಷ್ಟೊತ್ತು ಬೇಕಾದ್ರೂ ಓಟಿ ಮಾಡಿದ್ರು ತೀರಿಸ್ತೀನಿ ಸರ್. ರೆಗ್ಯುಲರ್ ಆಗಿ ನಿನ್ ಡ್ಯೂಟಿಗೆ ಬರ್ತಾ ಇಲ್ಲ, ಇನ್ನು ಓಟಿ ಬೇರೆ ಕೇಳು. ಮಿಸ್ಟರ್, ಲೋನ್ ಕೊಡೋ ಸಿಸ್ಟಮ್ ನನ್ನ ಹತ್ರ ಇಲ್ಲ. ಮಾಡೋ ಕೆಲಸಕ್ಕೆ ಸಂಬಳ ಕೊಡ್ತೀನಿ. ನೋ ಲೋನ್, ನೋ ಅಡ್ವಾನ್ಸ್, ನೋ ಬೋನಸ್ ಅಂಡ್ ನೋ ಗ್ರಾಜುಯೇಟಿ. ನನ್ನ ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆ ನಾನು ಅಡ್ವಾನ್ಸ್ ಕೊಡೋದಿಲ್ಲ. ಅಂತದ್ರಲ್ಲಿ ನೀನ್ ಸರಿಯಾಗಿ ಕೆಲಸಕ್ಕೆ ಬರೋಲ್ಲ. ನಿನಗೆ ಹೇಗೆ ನಾನು ಲೋನ್ ಕೊಡ್ಲಿ? ಪ್ಲೀಸ್ ಡೋಂಟ್ ವೇಸ್ಟ್ ಮೈ ಟೈಮ್. ಯು ಕ್ಯಾನ್ ಗೋ ನೌ. ಲೋನ್ ಬೇಕಂತ ಲೋನ್ ಬಂದ್ಬಿಡ್ತಾರೆ ಬೆಳಗ್ಗೆ ಬೆಳಗ್ಗೆ.
ಅದು ಸ್ವಲ್ಪ ಕೆಲಸ ಇತ್ತು. ಯಾಕ್ರಿ ಸಪ್ಪಿದ್ದೀರಾ? ಹಣ ಸಿಗ್ಲಿಲ್ವಾ? ಇಲ್ಲ, ಯೋಚನೆ ಮಾಡಬೇಡಿ, ಆ ದೇವ್ರು ನಮ್ಗೊಂದು ದಾರಿ ತೋರಿಸ್ತಾನೆ. ಆ ಕಂಪ್ನಿಲಿ ಕೆಲಸ ಸಿಗುತ್ತೆ ಅಂತ ಬೇರೆಲ್ಲೂ ಟ್ರೈ ಮಾಡ್ತಾ ಇದ್ದಿದ್ದು ತಪ್ಪಾಯ್ತು. ಆ ರಾವ್ ಕೊಡೋ ಸಂಬಳದಲ್ಲಿ ನಾವು ಅಂದ್ಕೊಂಡಿದ್ದೇನು ನಡೆಯಲ್ಲ. ಮತ್ತೇನ್ ಮಾಡ್ತೀರಾ? ಈ ಭೂಮಿ ಮೇಲೆ ನಾನು ಮಾಡೋಕ್ಕಾಗುವಂಥ ಕೆಲಸ ಏನೇನಿದೆಯೋ ಅದನ್ನೆಲ್ಲ ಮಾಡ್ತೀನಿ. ನಮ್ಮಪ್ಪ ಕಿತ್ತಾಕ್ಬೇಕು ಅಂತಿರೋ ನಮ್ಮ ಕರುಳಿನ ಕುಡಿನ ನಾವು ಚೆನ್ನಾಗಿ ಬೆಳೆಸ್ಬೇಕು. ನಮ್ಗೆ ಯಾರು ಬೇಡ, ನಾನು ನೀನು ನಮ್ಮ ಮಗು, ಇಷ್ಟೇ ಸಾಕು. ನಾಳೆಯಿಂದ ನಾವು ನಮ್ಮ ಮಗುಗೋಸ್ಕರ ಹಣ ಕೂಡ್ಸೋಣ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಹಗಲು ರಾತ್ರಿ ದುಡ್ದು ನಿನ್ ಸೀಮಂತನ ಜೋರಾಗಿ ಮಾಡ್ತೀನಿ. ಅಮ್ಮು, ಪ್ಲೀಸ್ ಟೇಕ್ ಯುವರ್ ಸೀಟ್ ಇನ್ಸ್ಪೆಕ್ಟರ್. ಥ್ಯಾಂಕ್ ಯು. ಮಿಸ್ಟರ್ ರಾವ್, ಎಷ್ಟು ದುಡ್ಡು ಕಳೆವಾಯ್ತು? 5,000 ಇನ್ಸ್ಪೆಕ್ಟರ್. ದುಡ್ಡು ಕಳೆದು ಹೋಗಿದ ವಿಷಯ ನಿಮಗೆ ಯಾವತ್ತು ಗೊತ್ತಾಯ್ತು? ಇವತ್ತು ಗೊತ್ತಾಯ್ತು ಇನ್ಸ್ಪೆಕ್ಟರ್. ನಾನು ಒಂದು ವಾರದಿಂದ ಊರಲ್ಲಿ ಇರ್ಲಿಲ್ಲ. ಅಂದ್ರೆ ನಿಮ್ ವೈಫು? ಅವಳು ಡೆಲಿವರಿಗೆ ಅಂತ ತವ್ರ ಮನೆಗೆ ಹೋಗಿದ್ದಾಳೆ. ನಿಮ್ಮ ಮನೇಲಿ ಕೆಲಸದವ್ರು ಎಷ್ಟು ಜನ ಇದ್ದಾರೆ? 3 ಜನ ಇದ್ದಾರೆ ಇನ್ಸ್ಪೆಕ್ಟರ್. ಈ ವ್ಯಕ್ತಿ ಯಾರು? ಇವನು ಬಹಳ ವರ್ಷಗಳಿಂದ ನನ್ನ ಜೊತೆಲೇ ಇದ್ದಾನೆ. ತುಂಬಾ ಒಳ್ಳೆ ಹುಡುಗ. ಇನ್ನೊಬ್ಬ ಹುಡುಗ ಲಕ್ಷ್ಮೀನಾರಾಯಣ್, ಅವನು ಬಂದು ಕೆಲವು ದಿನಗಳಾಯ್ತು. ಸಮ್ ಡೇಸ್ ಬ್ಯಾಕ್ ಅವನು ನನ್ನ ಹತ್ರ ಬಂದು 5,000 ರೂಪಾಯಿ ಸಾಲ ಬೇಕು ಅಂತ ಕೇಳ್ದ. ನಾನು ಕೊಡ್ಲಿಲ್ಲ. ನೀವು ಹಣನ ಇಂಥ ಜಾಗದಲ್ಲೇ ಇಡ್ತಿದ್ರಿ ಅಂತ ಅವನಿಗೆ ಗೊತ್ತಿತ್ತಾ? ಡೆಫಿನೆಟ್ಲಿ ಅವನಿಗೆ ಗೊತ್ತು. ಯಾಕೆ ಅಂದ್ರೆ ಐ ಆಲ್ವೇಸ್ ಕೀಪ್ ದ ಮನಿ ಇನ್ ದ ಸೇಮ್ ಪ್ಲೇಸ್. ಸಾಕು, ಟೈಮ್ ಆಯ್ತು. ಇಷ್ಟೇ ಸಾಕ? ಇನ್ ಸ್ವಲ್ಪ ಕುಡೀರಿ. ಬೇಡ ಬೇಡ, ಈಗಲೇ ಹೊತ್ತಾಗೋಯ್ತು. ಚೆಮ್ಮನೂರ್ ಜ್ಯುವೆಲರ್ಸ್ ಅವ್ರದ್ದು ಬ್ಯಾನರ್ ಬರಿಬೇಕು. ಹಬ್ಬದ ಪ್ರಯುಕ್ತ ಡಿಸ್ಕೌಂಟ್ ಸೇಲ್ ಇದೆಯಂತೆ. ಇನ್ಮೇಲೆ ಅವ್ರು ಎಲ್ಲ ಆರ್ಡರ್ ನನಗೆ ಕೊಡ್ತಾರಂತೆ. ಆಮೇಲೆ ಹೆರಿಗೆ ನನ್ಗೊಂದು ಪ್ರಾಬ್ಲಮ್ಮೇ ಅಲ್ಲ. ಹೆರಿಗೆ ನಿಮಗಲ್ಲ, ನನಗೆ. ಓಹೋ, ನಿನ್ಗಲ್ವಾ? ಇಲ್ಲೇ ಲಕ್ಷ್ಮೀನಾರಾಯಣ ಯಾರು? ನಾನೇ. ಇವಳು ಯಾರು? ಇವಳು ನನ್ನ ಹೆಂಡತಿ. ಹೆಂಡತಿ ಅಂತ ಹೇಳೋದಕ್ಕೆ ಇಷ್ಟೊತ್ತಾ? ಎಷ್ಟು ದಿವಸ ಆಯ್ತು ಇಲ್ಲಿಗೆ ಬಂದು? ಸ್ವಲ್ಪ ದಿವಸ ಆಯ್ತು. ಏನ್ ಕೆಲಸ? ಪೇಂಟರ್ ಸರ್. ಎಲ್ಲಿ? ಇಲ್ಲೇ ಪಕ್ಕದಲ್ಲಿ. ನಿನಗೀಗ ಹಣಕ್ಕೇನು ಅವಸರ? ಯಾಕೆ ಸರ್? ನೀನು ಯಾರ ಹತ್ರನಾದ್ರೂ ಸಾಲ ಕೇಳಿದ್ಯಾ? ಹೌದು. ಅವ್ರು ಕೊಟ್ರ? ಇಲ್ಲ. ಕೊಡ್ಲಿಲ್ಲ ಅಂದ್ರೆ ಕದಿತೀಯನೋ ರಾಸ್ಕಲ್. ಕದ್ದ ಹಣನ ಎಲ್ಲಿಟ್ಟಿದ್ಯಾ ಅಂತ ಹೇಳೋ ರಾಸ್ಕಲ್. ನಾನು ನಿಜವಾಗ್ಲೂ ಹಣ ಕಟ್ಟಿಲ್ಲ ಸರ್. ಅವ್ರು ಕತ್ತಿಲ್ಲ ಸರ್, ಕತ್ತಿಲ್ಲ. ದೇವರಣ್ಣಗೂ ನನ್ಗೇನು ಗೊತ್ತಿಲ್ಲ ಸರ್. ನೀನು ಹೀಗೆ ಹೇಳಲ್ಲ, ನಾನು ಹೇಳಿಸ್ತೀನಿ. ಏನು ಇದು? ಏನಿದು? ಇಲ್ಲ ಸರ್, ನನ್ ಕತ್ತಿ ದುಡ್ಡಲ್ಲ ಸರ್. ನಾನ್ ದುಡ್ಡು ಸೇರ್ಸಿಟ್ರು ಹಣ ಸರ್. ಹೊಡೆದು ಹಣನ ಪುಸ್ತಕನ ಕೊರೆದು ಹೀಗಿಡ್ತಾರೇನು ರಾಸ್ಕಲ್. ಪಕ್ಕ ಕಳ್ಳನ್ ಕೆಲಸನೇ ಇದು. ಏಯ್, ನನ್ನ ಹತ್ರನೇ ನಾಟಕ ಆಡ್ತೀಯ? ಏಯ್, ಬೇಡಿ ಸರ್. ಏಯ್, ಹೇಳ ಮೇಲೆ, ಹೇಳ, ಅಯ್ಯೋ, ಹೇಳ, ಬೇಡಿ. ಹೇಳ, ಹೇಳ. ಅಯ್ಯೋ. ನಡಿಯೋ, ನಡಿಯೋ, ನಡಿಯೋ ಸ್ಟೇಷನ್ಗೆ. ಸರ್, ನನ್ ಕತ್ತಿರೋ ಹಣ ಅಲ್ಲ ಸರ್, ನನ್ ಸ್ವಂತ ಹಣ ಸರ್. ನನ್ ಕಷ್ಟಪಟ್ಟು ಸಂಪಾದನೆ ಮಾಡಿ. ಏಯ್, ನಿನಗೆ ಕೆಲಸ ಕೊಟ್ಟು ಅನ್ನ ಹಾಕಿದ್ಕೆ ನೀನ್ ತೋರಿಸಿದ್ ನಿಯತ್ತು ಇದೆ, ಇದೆ. ಏಯ್, ಇಲ್ಲ ಸರ್, ನನ್ ಕತ್ತಿಲ್ಲ ಸರ್. ದೇವರಣ್ಣಗೂ ನನ್ ಕತ್ತಿಲ್ಲ ಸರ್. ಸರ್, ಇಲ್ಲ ಸರ್. ನಿಜ ಹೇಳಿಲ್ಲ ಅಂತಂದ್ರೆ ಕತ್ತರಿಸಿ ಹಾಕ್ಬಿಡ್ತೀನಿ. ಇಲ್ಲ ಸರ್.
ಇಲ್ಲ ಸರ್, ನಿಮ್ ಕೈ ಮುಗಿತೆ ಸರ್, ನಾನಲ್ಲ ಮೆಕ್ಕಿದ ಸರ್. ಹಣ ಎಲ್ಲಿಟ್ಟಿದ್ಯಾ ಅಂತ ಬಗಳ ಇಲ್ಲ ಇಲ್ಲ ಸರ್. ದಯವಿಟ್ಟು ಅವನನ್ನು ಹೊಡಿಬೇಡಿ ಸರ್. ಇಂಥವ್ರನ್ನ ಹೊಡೆಯೋದಲ್ಲ, ಹೊಡೆದು ಸಾಯಿಸ್ಬೇಕು. ಬೇಡಿ ಸರ್, ಆ ಕಳ್ತನ ಇವನು ಮಾಡಿಲ್ಲ, ಹಣ ನನಗೆ ಸಿಕ್ತು. ದಯವಿಟ್ಟು ಇವನನ್ನು ಬಿಟ್ಬಿಡಿ ಸರ್. ಏನು ಹಣ ಸಿಕ್ತಾ? ಹೌದು ಸರ್. ರೇ ಮಿಸ್ಟರ್, ಪೊಲೀಸ್ನವ್ರು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ? ನೀವು ಹೇಳೋ ಮಾತಿಗೆಲ್ಲ ಕುಣಿಯೋ ಜೋಕರ್ಗಳು ಅಂತ ತಿಳ್ಕೊಂಡ್ರೇನು? ನೋಡಿ, ನೀವು ಕೊಟ್ಟ ಕಂಪ್ಲೇಂಟ್ ಇಂದ ಒಬ್ಬ ಇನ್ನೋಸೆಂಟ್ಗೆ ಹೊಡೆದು ಬಡಿ ಹಾಗಾಯ್ತು. ಛೆ! ನಿಮ್ಮಂತ ದೊಡ್ಡ ಮನುಷ್ಯಗಳೆಲ್ಲ ಕಂಪ್ಲೇಂಟ್ ಕೊಡೋದ್ರಿಂದಾನೆ ಈ ರೀತಿ ಇನ್ನೋಸೆಂಟ್ಗಳೆಲ್ಲ ಕ್ರಿಮಿನಲ್ಗಳಾಗೋದು. ಹೋಗ್ರಿ. ಸಾರಿ ಸರ್. ಮಳೆ ನೆನ್ರೆ ಪಾಪ ತೊಂದರೆ ಆಗುತ್ತಪ್ಪ. ಅವ್ರು ತುಂಬಾ ಹೊಡೆದ್ರ? ನನಗೆ ಭಯ ಆಗ್ತಿದೆ. ನಾವಿಲ್ಲಿರೋದು ಬೇಡ, ನಮ್ಮನೆಗೆ ಹೋಗೋಣ. ಬೇಡ, ನಾನು ಎಲ್ಗೂ ಬರಲ್ಲ. ಇನ್ಮೇಲೆ ಇಲ್ಲಿ ವಾಸ ಮಾಡೋದು ಅಪಾಯ ರೀ. ಒಬ್ರು ಸಹಾಯನೂ ಇಲ್ಲದೆ ಜೀವನ ಮಾಡೋದು ಹೇಗ್ರಿ? ನನ್ನ ಕೈಯಲ್ಲಿ ಕಾಸಿಲ್ಲ ಅಂತಾನ? ಸಹಾಯ ಮಾಡಕ್ಕೆ ಯಾರು ಇಲ್ಲ ಅಂತಾನ? ಬೇಕಾದ್ರೆ ನೀನು ಹೋಗು, ಎಲ್ಲಕ್ ಬೇಕಾದ್ರೂ ಹೋಗು. ಅವತ್ತು ಬೇಡ ಬೇಡ ಅಂದ್ರು ಎಲ್ಲರೂ ಸೇರಿ ಗಂಟು ಹಾಕಿದ್ರು. ಅದಕ್ಕೋಸ್ಕರ ಅಪ್ಪ ಅಮ್ಮ ಎಲ್ಲರನ್ನೂ ಬಿಟ್ಟು ಬಂದೆ. ಬದುಕ್ಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟು. ಆದ್ರೆ ಈಗ ಹೋಗು, ನೀನು ಗೆಲ್ಬೇಕು, ಅಲ್ಲಿ ಹೋಗು. ನನ್ನ ಮಾತ್ರ ಕರಿಬೇಡ. ನಾನು ಬರಲ್ಲ, ನಾನು ಬರಲ್ಲ. ಫಸ್ಟ್ ನೈಟ್ ಅಲ್ಲಿ ಇದ್ರಲ್ಲೋ, ಈಗ ನೋಡಿದ್ರೆ ಡೆಲಿವರಿ ನೈಟ್ ಅಲ್ಲಿ ಇದ್ದಾಳಲ್ಲೋ. ಇಷ್ಟು ಬೇಗ ಪಾಪ ಮಾಡ್ಬಿಟ್ಟೆಲ್ಲೋ ಪಾಪಿ. ದಯವಿಟ್ಟು ದಾರಿ ಬಿಡಿ, ನನ್ನ ಹೆಂಡತಿನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ನಿಮ್ ಕೈ ಮುಗಿದು ದಾರಿ ಬಿಡಿ. ಬಿಡ್ತೀವಿ. ಅವತ್ತು ನೀನ್ ನಮ್ಗೆ ಸ್ವಲ್ಪ ದಾರಿ ಬಿಟ್ಟಿದ್ರೆ ಇವತ್ತು ನಾವು ನಿನ್ಗೆ ಪೂರ್ತಿ ದಾರಿ ಅಯ್ಯೋ ಪಾಪ, ಹೋಗ್ಲಿ ದಾರಿ ಬಿಡ್ರ. ನಾನು ಕಾಲ ಬೀಳ್ತೀನಿ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ನಾನು ನಮ್ಮನ್ನು ಪಾಪನ ಉಳಿಸ್ಕೋಬೇಕು. ದಾರಿ ಬಿಟ್ಬಿಡಿ. ಪೇಷಂಟ್ ಜೊತೆ ಯಾರು ಬಂದಿದ್ದಾರೆ? ಗಂಡ ಬಂದಿದ್ದಾರೆ ಸರ್. ಆಪರೇಷನ್ ಫಾರ್ಮ್ ಅಲ್ಲಿ ಅವ್ರ ಸಿಗ್ನೇಚರ್ ಎಲ್ಲ ತಗೊಂಡಿದ್ದೀರಾ? ತಗೊಂಡಿದ್ದೀನಿ ಸರ್. ಮೊದಲು ಆಪರೇಷನ್ ಥಿಯೇಟರ್ಗೆ ಪೇಷಂಟ್ ಕರ್ಕೊಂಡು ಹೋಗಿ. ಡಾಕ್ಟರ್, HB ಲೆವೆಲ್ ಬಹಳ ಕಡಿಮೆ ಆಗಿದೆ, ಬ್ಲಡ್ ಜಾಸ್ತಿ ಬೇಕಾಗಿದೆ. ಅವ್ರ ಯಜಮಾನ್ರಿಗೆ ಹೇಳಿ ಬ್ಲಡ್ ಬೇಕು ಅಂತ ಹೇಳಿ. ಈ ರುಚಿಕಾ, ಅವಾಗ್ಲೇ ಪೇಷಂಟ್ ನ ಕರ್ಕೊಂಡ್ ಬಂದ್ರಲ್ಲ, ಅವ್ರನ್ನೆಲ್ಲಾದ್ರೂ ನೋಡಿದ್ಯಾ? ಇಲ್ಲ ಕಣೆ, ಇಲ್ಲೆಲ್ಲಾದ್ರೂ ಇರ್ಬೇಕು ನೋಡು.
ಆಡಿಸಿದಳೆ ಶೋಧ ಜಗದೋ. ಸರ್ ಇವರೇ ಅವರು. ಓಹೋ ಐ ಸಿ. ಆ ಹುಡುಗಿನ ಮದುವೆ ಆಗಿದ್ದು ನೀವೇನಾ? ನಾನೇ ಡಾಕ್ಟ್ರೆ. ಆ ಹುಡುಗಿ ಗರ್ಭಿಣಿ. ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ಈ ತರ ತಲೆ ಬಗ್ಸಿದ್ರೆ ನಾನು ಬಿಟ್ಟು ಔಷಧಿ ಕೊಡಕ್ಕಾಗತ್ತಾ? ಹೋಗಿ ಬ್ಲಡ್ ತಗೊಂಬ. ಡಾಕ್ಟ್ರೆ ಬ್ಲಡ್ ತರಕ್ ನನ್ನ ಹತ್ರ ದುಡ್ಡಿಲ್ಲ ಡಾಕ್ಟ್ರೆ. ಅವಳು ಕೊಡೋ ಬ್ಲಡ್ಗೆ ಬದಲಾಗಿ ನಾನು ನನ್ನ ಬ್ಲಡ್ ಕೊಡ್ತೀನಿ ಡಾಕ್ಟ್ರೆ. ನನಗೆ ಸಹಾಯ ಮಾಡಿ ಡಾಕ್ಟ್ರೆ ಓ. ಪ್ಲೀಸ್. ನಿನ್ನ ಬ್ಲಡ್ ತಗೊಂಡೋಗಿ ನಾನು ಫುಟ್ಬಾತ್ ಅಲ್ಲಿ ಇಟ್ಟು ಬ್ಲಡ್ ಬ್ಲಡ್ ಅಂತ ಮಾರಕ್ಕಾಗ್ತೇನೆ? ಅಲ್ಲ, ನಿನಗೆ ಯಾರು ಸಂಬಂಧಿಕರು ನೆಂಟರು ಇಲ್ವಾ? ಮನೇಲಿ ಏನಾದ್ರು ಜಗಳ ಆಡ್ಕೊಂಡ್ ಬಂದಿದ್ಯಾ? ನೋಡಕ್ ಒಳ್ಳೆ ಅಬ್ಬೆ ಪಾರಿ ತರ ಇದೆಯಾ? ಡಾಕ್ಟ್ರೆ ನನ್ನ ಹೆಂಡತಿ ಜೀವಕ್ಕೆ ಬದಲ ಕೊಡೋದಕ್ಕೆ ಈ ನನ್ನ ದೇಹ ಇದೆ ಡಾಕ್ಟ್ರೆ. ಇದ್ರಿಂದ ಏನ್ ಬೇಕಾದ್ರೂ ಕಿತ್ಕೊಳ್ಳಿ ಪ್ಲೀಸ್ ಪ್ಲೀಸ್. ನನ್ನ ಕಣ್ಣು. ನಿಲ್ಸಯ್ಯ ನಿಲ್ಸಯ್ಯ, ಬಾರಿ ಬೇಡ್ರಿ ಕಣಪ್ಪ ಕಣ್ಣು ನಿಂದು. ಕಿತ್ ಕೊಟ್ಬಿಡಕ್ಕೆ. ನಿನ್ನ ದೇಹದಲ್ಲಿ ಏನಾದ್ರೂ ಕೇಳೋಣ ಅಂತಂದ್ರೆ ಯಾವ ಪಾರ್ಟನು ಸರಿ ಇಲ್ವಲ್ಲಯ್ಯ ನಿನ್ನ ಹತ್ರ. ಬ್ರೈನ್ ಕೇಳೋಣ ಅಂತಂದ್ರೆ ನಿನ್ನ ಹತ್ರ ಬ್ರೈನ್ ಇಲ್ಲ. ಇದ್ದಿದ್ರೆ ಇಂಥ ತಪ್ಪು ಕೆಲಸ ಮಾಡ್ತಿರ್ಲಿಲ್ಲ. ಇನ್ನು ಹೃದಯ ಕೇಳೋಣ ಅಂತಂದ್ರೆ ಆಗಲೇ ತೆಗೆದು ಅವ್ರಿಗೆ ಕೊಟ್ಬಿಟ್ಟಿದೀಯ. ನಿನ್ನ ಹತ್ರ ಏನಯ್ಯ ಕೇಳೋದು ನಾನು? ಒಂದಿದೆ ನಿನ್ನ ಹತ್ರ ಕೇಳಕ್ಕೆ, ಕಿಡ್ನಿ. ಅದನ್ನು ಕೊಡ್ತೀಯಾ? ಕೊಡ್ತೀನಿ ಸರ್. ನಮ್ಮ ಅಮ್ಮಗೆ ವಾಸಿ ಆಗೋ ಹಾಗಿದ್ರೆ ಏನ್ ಬೇಕಾದ್ರೂ ಕೊಡ್ತೀನಿ ಸರ್, ಕೊಡ್ತೀನಿ. ಅಯ್ಯೋ ಪೆದ್ದ, ಒಂದು ಕಿಡ್ನಿ ಬೆಲೆ ಎಷ್ಟು ಗೊತ್ತಾ ನಿನಗೆ? 2 ಲಕ್ಷ ರೂಪಾಯಿ. ಇವತ್ತೆಲ್ಲ ಆಪರೇಷನ್ಗೆ ಖರ್ಚಾದ್ರೆ 20,000 ರೂಪಾಯಿ ಖರ್ಚಾಗುತ್ತೆ. ಬಾಕಿ 1,80,000 ರೂಪಾಯಿ ಎಲ್ಲ ಈ ಡಾಕ್ಟರ್ಗೆನಾ? ಸರ್ ಎಲ್ಲ ನೀವೇ ತಗೊಳ್ಳಿ ಸರ್. ಈಗ ಅವಳನ್ನ ಕಾಪಾಡೋದಕ್ಕೆ ಏನ್ ಬೇಕೋ ಅದನ್ನ ಬೇಗ ಮಾಡಿ ಸರ್ ಪ್ಲೀಸ್. ಒಂದು ಪಕ್ಷ ಆಪರೇಷನ್ ಮಾಡುವಾಗ ನಿನ್ನ ಪ್ರಾಣ ಹೋದ್ರೂ ಹೋಗ್ಬೋದು. ಪರವಾಗಿಲ್ಲ ಸರ್. ನನ್ನ ಹೆಂಡತಿನೂ ನನ್ನ ಮಗುನು ಸುಖವಾಗಿದ್ರೆ ಅಷ್ಟೇ ಸಾಕು ಸರ್. ಆಯ್ಸಿ. ಆಡಿಸದಳ ಶೋಧ ಜಗದೋ ಕಾರಣ. ಡಾಕ್ಟರ್ ಡಾಕ್ಟರ್ ಎಸ್, ನನ್ಗೆ ಯಾಕೆ ಆಪರೇಷನ್ ಮಾಡ್ಲಿಲ್ಲ? ಅಲ್ಲಿ ಯಾರು ಕಾಣ್ತಾ ಇಲ್ಲ ಡಾಕ್ಟರ್. ರೀ ಮಿಸ್ಟರ್, ನಿಮ್ಮ ಹೆಂಡತಿನ ಕಾಪಾಡೋದಕ್ಕೆ ತಾನೇ ನೀವು ಬ್ಲಡ್ಡು ಕಿಡ್ನಿ ಎಲ್ಲ ಡೊನೇಟ್ ಮಾಡಕ್ ಬಂದಿದ್ದು? ಹೌದು ಡಾಕ್ಟರ್. ಈಗ ಅದರ ಅವಶ್ಯಕತೆ ಇಲ್ಲ. ಹಾ? ನಮಗಿಂತ ಮುಂಚೆನೆ ಆ ದೇವರೆಲ್ಲ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಮೇಷ್ಟ್ರೆ, ಅಮ್ಮು ಮಗು ಹೊರಟೋದ್ರು ಮೇಷ್ಟ್ರೆ, ಹೊರಟೋದ್ರು. ನಾನು ಸೋತೋದೆ ಮೇಷ್ಟ್ರೆ, ನಾನು ಸೋತೋದೆ. ನನ್ಗೆ ಯಾರು ಇಲ್ಲ ಮೇಷ್ಟ್ರೆ, ನನಗೆ ಬೇರೆ ಯಾರು ಇಲ್ಲ, ಯಾರು ಇಲ್ಲ. ಯಾರು ಇಲ್ವಾ? ಇಲ್ಲಿ ನೋಡು. ಮತ್ತೆ ಇಲ್ಲಿರೋರೆಲ್ಲ ಯಾರು? ನೀನ್ ಕಳ್ಕೊಂಡೆ ಅನ್ನೋದನ್ನ ಯಾವುದನ್ನು ಕಳ್ಕೊಂಡಿಲ್ಲಪ್ಪ. ಅಮೂಲ್ಯಾಗೆ ಹೆರಿಗೆ ಆಯ್ತು. ತಾಯಿ ಮಗು ಇಬ್ರು ಸುಖವಾಗಿದ್ದಾರೆ. ಮಕ್ಕಳು ಹುಟ್ಟಿದ್ದಾಗೆ ಅಪ್ಪ ಅಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕನಸಿನ ಲೋಕನೇ ಸೃಷ್ಟಿ ಮಾಡ್ಕೋತಾರೆ. ಮಕ್ಕಳು ಬೆಳಿಬೇಕು, ದೊಡ್ಡವರಾಗಬೇಕು, ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಶ್ರೀಮಂತರಾಗಬೇಕು, ದೊಡ್ಡ ಹೆಸರನ್ನು ಗಳಿಸ್ಬೇಕು ಅಂತ. ಒಂದು ವೇಳೆ ಅವರ ಕನಸು ನನಸಾಗದೆ ಇದ್ದಾಗ ಅವ್ರಿಗೆ ಸಿಟ್ಟು ಬರುತ್ತೆ ಕಣೋ. ಹೊಡಿತಾರೆ, ಬಡಿತಾರೆ, ಕೋಪ ಮಾಡ್ಕೋತಾರೆ. ಹಾಗಂತ ಅವ್ರನ್ನ ಶತ್ರುಗಳು ಅಂತ ಅಂದ್ಕೊಂಡ್ಬಿಡದ? ಇಷ್ಟು ದಿವಸ ನಿನ್ ಬೆನ್ನ ಹಿಂದೆ ನಿಂತ್ಕೊಂಡು ನಿನಗೆ ಹಣ ಸಹಾಯ ಮಾಡ್ತಿದ್ದವರು ಬೇರೆ ಯಾರು ಅಲ್ಲ ಕಣೋ, ನಿಮ್ಮಪ್ಪನೇ. ಇಲ್ಲಿವರೆಗೂ ಮುಖಾನೇ ನೋಡದೆ ಇರೋ ಮಗು ಬಗ್ಗೆ ನಿನ್ನ ಹೃದಯ ಇಷ್ಟೊಂದು ಮಿಡಿತಾ ಇದೆಯಲ್ಲ,
22 ವರ್ಷದಿಂದ ನಿನ್ನನ್ನು ಸಾಕಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ ನಿನ್ನ ತಂದೆ ತಾಯಿ ಹೃದಯ ಎಷ್ಟು ಮಿಡಿತಾ ಇರಬೇಕು ನಿನಗೆ ಗೊತ್ತಾ? ಆಪರೇಷನ್ ಫಾರಂ ನೋಡಿದೆ, ಅದರಲ್ಲಿ ಚಂದ್ರಪ್ಪನವರ ವಿಳಾಸನು ಹೆಸರು ಗೊತ್ತಾಯ್ತು. ಆಗ್ಲೇ ಗೊತ್ತಾಗಿದ್ದು ಇವರು ನಿಮ್ಮ ಮಗ ಅಂತ. ತಕ್ಷಣ ಹೇಳ್ ಕಳಿಸ್ದೆ. ಆದ್ರೆ ಬರೋ ಅಷ್ಟರಲ್ಲಿ ವಿಷಯ ಬಹಳ ಸೀರಿಯಸ್ ಆಗಿತ್ತು. ಆಪರೇಷನ್ ಮಾಡದೆ ವಿಧಿ ಇರ್ಲಿಲ್ಲ. ಲಕ್ಷ್ಮಿ ಅವರೇ, ಮಗುನ್ ತಗೊಳ್ಳಿ. ಏನ್ ನನ್ ನೋಡ್ತೀಯ? ಕೊಡ ಅಪ್ಪನ ಕೈಗೆ. ಅಪ್ಪ, ನನ್ ಮಗು ನೀವು ಸಾಯ್ಸಕ್ ಹೇಳಿದ್ರಲ್ಲ, ಆ ಮಗು. ಕೋಪದಲ್ಲಿ ಹಾಗನ್ಬಿಟ್ಟೆ. ಅಷ್ಟಕ್ಕೆ ನೀನು ಬೇಸರ ಮಾಡ್ಕೋಬಹುದೇನೋ. ಖಾಕಿ ಬಟ್ಟೆ ಹಾಕೊಂಡ್ರು ನನ್ನ ಮಕ್ಕಳನ್ನ ಸರ್ಕಾರಿ ಜೀಪಲ್ಲಿ ಶಾಲೆ ಕರ್ಕೊಂಡು ಹೋಗ್ಲಿಲ್ಲ. ಅಂಥದ್ರಲ್ಲಿ ನನ್ನ ಮೊಮ್ಮಗನ ಕೊಂದು ಬಿಡ್ತೀನೇನೋ. ಏನೋ ಕೆಟ್ಟಗಳಿಗೆ ಆಗಿದ್ದಾಗೋಯ್ತು. ಅಷ್ಟಕ್ಕೆ ನೀನು ಮನೆ ಬಿಟ್ಟು ಹೋಗ್ಬಿಡೋದಾ? ಅಪ್ಪ, ಲಕ್ಷ್ಮಿ, ನನ್ನ ಕ್ಷಮಿಸ್ಬಿಡಿ ಅಪ್ಪ. ಲಕ್ಷ್ಮಿ, ನನಗೂ ಅಮೂಲ್ಯಂಗೂ ಮಗುನ ಡಾಕ್ಟರ್ ಮಾಡ್ಬೇಕು ಅಂತ ಆಸೆ. ಇದು ಕಣೋ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ತಮ್ಮ ತಮ್ಮ ಮಕ್ಕಳ ಬಗ್ಗೆ ಇರಬೇಕಾದ ಕನಸು. ನಾನು ನಿನ್ನ ಬಗ್ಗೆ ಎಷ್ಟೋ ಕನಸು ಕಂಡಿದ್ದೆ. ಆದ್ರೆ ನನ್ನ ಕನಸುಗಳನ್ನೆಲ್ಲ ನೀನು ಭ್ರಮೆ ಮಾಡಿಬಿಟ್ಟೆ. ಏನಿಲ್ಲ, ಮಗುವಾದ ಮಾತ್ರಕ್ಕೆ ನಾನೇನ್ ಮುದ್ಕ ಆಗೋದ್ನಾ? ನಾನ್ ಮತ್ತೆ ಸ್ಕೂಲ್ಗೆ ಹೋಗಿ ಓದ್ ಪಾಸ್ ಮಾಡಿ ನಿಮ್ ಕನ್ಸನ್ನ ನನ್ಸ್ ಮಾಡ್ತೀನಿ. ಹೌದೌದು ಕಣ, ಮಗುನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಡು. ಸರಿ ಸರಿ, ತಂದೆ ಮಗ ಒಂದಾಗ ಆಯ್ತಲ್ಲ, ಬನ್ನಿ ಈಗ ತಾಯಿ ಮಗನ್ ಒಂದ್ ಮಾಡೋಣ. ಸರಿಯಾಗಿ ಹೇಳಿದ್ರಿ. ನೋಡಿದ್ರ ಎಲ್ಲ ಹಾಗೆ ಗಂಡು ಮಗು ಆಗಿದೆ. ಮೂಲ್ಯ, ಈಗ ನಿನಗೆ ಸಂತೋಷವಾಯ್ತೇನಮ್ಮ? ಏನು ಮೇಷ್ಟ್ರೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಕಿಡ್ನಿ ಏನಾದ್ರು ಕೊಡ್ತಿರೋ? ಬರೀ ಕಿಡ್ನಿ ಯಾಕೆ, ಈ ದೇಹ ಇದ್ದು ನನಗೆ ಹೆಂಡತಿ ಮಕ್ಕಳಿದಾರ, ಇಡೀ ದೇಹನೇ ಸತ್ ಮೇಲೆ ನಿಮ್ ಇನ್ಸ್ಟಿಟ್ಯೂಟ್ ಬರ್ದು ಬಿಡ್ತೀನಿ. ನೀವ್ ಯಾಕೆ ಬೇಕೋ ಆಗ ಉಪಯೋಗಿಸ್ಕೊಳ್ಳಿ. ಈ ಬ್ರೈನ್ ಒಂದನ್ನ ಬಿಟ್ಟು